ಚಿಕ್ಕಬಳ್ಳಾಪುರ ತಾಲೂಕಿನ ಗಿಡ್ನಹಳ್ಳಿ ಸರ್ಕಾರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ಅರುಣಮ್ಮರವರು ಹಾಗೂ ಅಧ್ಯಕ್ಷತೆಯಲ್ಲಿ ಅದ್ಭುತವಾಗಿ ನಡೆಯಿತು. ಮುಖ್ಯ ಶಿಕ್ಷಕರಾದ ಕೃಷ್ಣಪ್ಪ ಡಿಜಿ, ಶಿಕ್ಷಕರಾದ ರೇಟಾ ಎನ್ ಬಾಲಕೃಷ್ಣರಾವ್, ಶಿಲ್ಪಾ ವಿ ಆರ್ ಭಾಗವಹಿಸಿದ್ದರು. ಇನ್ನು ಎಸ್ಡಿಎಂಸಿ ಸದಸ್ಯರಾದ ಮುನಿಕೃಷ್ಣರವರು, ನಿವೃತ್ತ ಶಿಕ್ಷಕರಾದ ರಂಗಣ್ಣರವರು, ಪೋಷಕರು ಇನ್ನು ಅನೇಕ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಬೆಳೆಗಳಿಂದ ತುಂಬಿ ಸಮೃದ್ಧವಾದ ಬೆಳೆಗಳನ್ನು ಬೆಳೀತಾರೆ ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಡ್ತದೆ. ಇಂತಹ ಒಂದು ತ್ರಿವರ್ಣ ಧ್ವಜವನ್ನು ಕೊಟ್ಟಂತಹ ವೆಂಕಣ್ಣವನ್ನು ನಡೆಸಿಕೊಳ್ಬೇಕಾಗುತ್ತೆ. ಹಾಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಹರ್ ಘರ್ ತಿರಂಗ್ ಅಂತ ಒಂದು ಕಾರ್ಯಕ್ರಮವನ್ನು ನಮ್ಮ ಹೋದ ವರ್ಷದಲ್ಲೂ ಮಾಡಿದ್ರು. ನರೇಂದ್ರ ಮೋದಿ ಅವರು ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬರ ಮನದಲ್ಲಿ ತ್ರಿರಂಗರ ಧ್ವಜ ಅಂದರೆ ತ್ರಿವರ್ಣದ ಧ್ವಜವನ್ನು ಹಾರಿಸಬೇಕು, ಇದು ಪ್ರತಿ ಭಾರತೀಯರ ಕರ್ತವ್ಯ ಅಂತಕ್ಕಂಥ ಒಂದು ಮನವಿಯನ್ನು ಸಹ ಅವರು ಎಲ್ಲ ಜನಕ್ಕೂ ಕೊಟ್ಟಿರ್ತಾರೆ. ಹಾಗೆ ಬರೀ ಸ್ವತಂತ್ರ ಅಂದರೆ ಜೈಕಾರ ಘೋಷಣೆ ಕೂಗೋದಲ್ಲ.